ಮಾಡ್ತಾರೆ. ಆದರೂ ಇವ್ರ ಟ್ಯಾಕ್ಸಿಂದ ಇವ್ರಿಗೆ ಹೆಚ್ಚು ಲಾಭ ಆಗುವುದಿಲ್ಲ. ಯಾಕೆ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮೋದಿ ಸರ್ಕಾರ ಇರಲಿ, ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರಲಿ, ಯಾರ್ದೋ ಸರ್ಕಾರ ಇರಲಿ, ಇಲ್ಲಿವರೆಗೆ ಎಲ್ಲ ಸರ್ಕಾರಗಳು ರೈತರಿಗೆ ಏನು ಕೊಡಬೇಕಾಯಿತು ಇಲ್ಲಿವರೆಗೆ ಕೊಟ್ಟಿಲ್ಲ. ಅದರಲ್ಲೂ ಮುಖ್ಯವಾಗಿ ಅವರ ಬೆಳೆದ ಬೆಳೆಗೆ ಬೆಲೆ ಸಿಕ್ಕಿಲ್ಲ ಮತ್ತು ಮುಂದೆ ಸಿಗೋ ಸಾಧ್ಯತೆಯೂ ಇಲ್ಲ. ಬೇಕಾದ ಹೋರಾಟ ಮಾಡಲಿ, ಮುಂಜಾನೆ ಸಾಯಂಕಾಲ ತನಕ ಸ್ಟ್ರೈಕ್ ಮಾಡಲಿ, ಒಂದಿಷ್ಟು ಮಾಡ್ತಾರೆ. ಮೊನ್ನೆ ಸಾಕ್ಷಿ ಗುರ್ಲಾಪುರದಲ್ಲಿ ನಾವು ಯಶಸ್ವಿ ಆಗಿದ್ದೀವಿ, ರೈತರು ಹೇಳ್ಕೊಬೋದಿಲ್ಲ ಅಂತಲ್ಲ, ಆಗ್ಯದ. ಆದರೆ ಅಟ್ಲೀಸ್ಟ್ ಎಷ್ಟು ಖರ್ಚು ಬರ್ತದೆ ರೈತರು ಸ್ವತಃ ಅನುಭವಿಸುವಂಥವ್ರು. 1 ಎಕರೆಗೆ ಸ್ವತಃ ರೈತ ನಾಯಕರು ಹೇಳ್ತಾರೆ 2 ಲಕ್ಷ ಖರ್ಚು ಬರ್ತದಂತೆ. ಹೋಗ್ರಿ, 1.5 ಲಕ್ಷ ಖರ್ಚು ಬರ್ತದೆ. ಅದರ ಉತ್ಪನ್ನ ಎಷ್ಟು ಬರ್ತದೆ, ಲಾಭ ಎಷ್ಟು ಬರ್ತದೆ, 1 ಎಕರೆಗೆ ಎಷ್ಟು ಕಬ್ಬು ಬರ್ತದೆ, 1 ಟನ್ನಿಗೆ ಎಷ್ಟು ಬರ್ತದೆ, ಇದು ಸಾಕಷ್ಟು ಚರ್ಚೆ ಮಾಡ್ತಾನೆ ಬಂದಿದ್ದೀವಿ, ಈಗೂ ಮಾಡ್ತಾಯಿದ್ದೀವಿ. ರೈತರೆಲ್ಲ ಕಡೆ ಹೋದ್ರೆ ಮಾತಾಡ್ತಾ ಇದ್ದಾರೆ. ಈ DCC ಬ್ಯಾಂಕಿಗೆ ಎಲ್ಲ ಬಂತದ್ದು ಕೇವಲ ಬೆಳಗಾವಿದಷ್ಟೇ ಅಲ್ಲ, ಈ ರಾಜ್ಯದ ಎಲ್ಲ ಜಿಲ್ಲೆಗಳ ಬ್ಯಾಂಕ್ಗಳು, ಕೇಂದ್ರೀಯ ಬ್ಯಾಂಕ್ಗಳು, ಮಧ್ಯವರ್ತಿ ಬ್ಯಾಂಕ್ಗಳು, ಅಫೆಕ್ಸ್ ಬ್ಯಾಂಕ್ಗಳು ಎಲ್ಲ ಬಂದು ಎಲ್ಲ ಇಡೀ ಆಲ್ ಓವರ್ ಕರ್ನಾಟಕದಲ್ಲೇ. ವಿಶೇಷವಾಗಿ ಯಾವ ಬೆಳೆಗೆ ಸಾಲ ಕೊಡ್ತಾರಪ್ಪ ಅಂದ್ರೆ ಕೇವಲ ಕಬ್ಬಿಗೆ ಅಷ್ಟೇ ಹೇಳ್ತಾರೆ. ಅವರು ನಮ್ಮ ಜೊತೆಯವ್ರು ಹೇಳಿರ್ಬೋದು, ಮತ್ತವ್ರು ಹೇಳಿರ್ಬೋದು, ಅವ್ರು ಹೇಳ್ಕೊಳ್ತಾರೆ, ಇಲ್ಲ ನಾವು 40,000ದಾಗ ಎಲ್ಲ ಬೆಳೆಯೋಕ್ಕೆ ಸಾಧ್ಯತೆ, ನಾವು ಸ್ವಲ್ಪ ಕೊಡ್ತೀರಿ ಬಡ್ಡಿ ರಹಿತವಾಗಿ ಅಂತೇಳಿ. ಇರಲಿ, ಅಫೆಕ್ಸ್ ಬ್ಯಾಂಕ್ ಸ್ವತಃ ಹೇಳ್ತದೆ 82,000 ತನಕ ಕೊಡಬೇಕು ಅಂತೇಳಿ ಕಬ್ಬಿಗೆ ಬೆಳೆಗೆ.